ತಮಿಳ್ನಾಡು AC ಬಸ್ ಇದೆ ನೋಡಿ. ತಿರುವಣ್ಣಾಮಲೆ ಬಂದಿದ್ದೀವಿ. ಒಂದು 10 ಮಿನಿಟ್ಸ್ ಬ್ರೇಕ್ ಇರುತ್ತೆ ನೋಡಿ. ತಿರುವಣ್ಣಾಮಲೆ ಬೆಟ್ಟ ಬಸ್ಸಲ್ಲ, ಇಲ್ಲಿ ತುಂಬ ಕಂಜೆಸ್ಟೆಡು ಬಸ್ ಸ್ಟ್ಯಾಂಡು ನೋಡಿ. ತಿರುವಣ್ಣಾಮಲೆ ಬೆಟ್ಟ ಆಯಿತು. ಈಗ ತಿರುವಣ್ಣಾಮಲೆ ಬಸ್ ಸ್ಟ್ಯಾಂಡ್ ಬಿಡ್ತಾ ಇದ್ದೀವಿ.
ಪಂಡ್ರೋಟಿಯಿಂದ ಕಡಲೂರಿಂದ ಪಾಂಡಿಚೇರಿ ಹೋಗ್ತೀವಿ. ಇನ್ನು ನಮಗೆ ಕಡಲೂರಿಗೆ 35 ಕಿಲೋಮೀಟರ್ಸ್ ಇದೆ. ಬನ್ನಿ ಜರ್ನಿ ಮಾಡೋಣ. ತಮಿಳ್ನಾಡು ಸ್ಟೇಟ್ ಹೈವೇ 7 ರೋಡ್ ಚೆನ್ನಾಗಿದೆ, ಸೂಪರ್ ಆಗಿದೆ. ರೋಡು ಡಬಲ್ ರೋಡ್ ಮಾಡಿದ್ದಾರೆ, ಚೆನ್ನಾಗಿದೆ. ಆಗ್ತಾ ಇದೆ. ಈಗ ತಿರುಕೊಯ್ಲೂರು ಬಂದಿದ್ದೀವಿ. ಪೆನ್ನಿ ರಿವರ್ ಅಂತ ದೊಡ್ಡ ನದಿ ಹೋಗ್ತಾ ಇದೆ. ಬಟ್ ವಾಟರ್ ಮಾತ್ರ ಇಲ್ಲ ನದಿಯಲ್ಲಿ. ನೋಡಿ ಎಷ್ಟು ದೊಡ್ಡದಾಗಿದೆ. ತಿರುಕೊಯ್ಲೂರು ಅಂತ ತುಂಬ ದೊಡ್ಡ ದೇವಸ್ಥಾನ ಇದೆ ಇಲ್ಲಿ. ವೆಂಕಟೇಶ್ವರ ದೇವಸ್ಥಾನ ಅನಿಸುತ್ತಾ ಇದು. ತುಂಬ ದೊಡ್ಡ ದೇವಸ್ಥಾನ ಇದೆ ಇಲ್ಲಿ. ನೋಡಿ ಗೋಪುರ ಕಾಣಿಸ್ತಾ ಇದೆ, ದೇವಸ್ಥಾನ ಗೋಪುರ. ತಿರುಕೊಯ್ಲೂರು ಬಂದ್ಬಿಟ್ಟಿದ್ದೀವಿ. 10 ಆಯಿತು. ಈಗ ತಿರುಕೊಯ್ಲೂರು ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. ಇಲ್ಲೊಂದು 10 ಮಿನಿಟ್ಸ್ ಬ್ರೇಕ್ ಇರುತ್ತೆ, ನೋಡೋಣ. ನೋಡಿ ಇದೆ ತಿರುಕೊಯ್ಲೂರು ಬಸ್ ಸ್ಟ್ಯಾಂಡು, ಯಾವ ಥರ ಇದೆ ಅಂತ ನೋಡಿ. ನಾಲ್ಕು 35 ಆಯಿತು. ಈಗ ತಿರುಕೊಯ್ಲೂರನ್ನು ಬಿಡ್ತಾ ಇದ್ದೀವಿ ಬಸ್ ಸ್ಟ್ಯಾಂಡು. ಈಗ ತಿರುಕೊಯ್ಲೂರಿಂದ ಪಂಡ್ರೋಟಿ ಹೋಗ್ತಾ ಇದ್ದೀವಿ.
ಪಳಪಟ್ಟಿ ಅಂತ ಊರಿಗೆ ಬಂದಿದ್ದೀವಿ. 5:20 ಆಯಿತು. ಪಂಡ್ರೋಟಿಯಲ್ಲಿ ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಪಂಡ್ರೋಟಿ. ಆರು 50 ಆಯಿತು, ಸಾರಿ 5:50 ಆಯಿತು. ಈಗ ಪಂಡ್ರೋಟಿ ಬಂದಿದ್ದೀವಿ. ಇನ್ನೂ ನಮಗೆ 48 ಕಿಲೋಮೀಟರ್ ಜರ್ನಿ ಇದೆ. ಬನ್ನಿ ಇನ್ನು ಕಾಡಲ್ಲಿ ಪಂಡ್ರೋಟಿ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಾ ಇದ್ದೀವಿ. ಈಗ 5:50 ಆಯಿತು. ಪಂಡ್ರೋಟಿಯಲ್ಲಿದ್ದೀವಿ. ಫ್ರೆಂಡ್ಸ್ ನೋಡಿ, ಈಗ 5:50 ಆಗ್ತಾ ಇದೆ. ಪಂಡ್ರೋಟಿಗೆ ಬಂದಿದ್ದೀವಿ. ನೆಕ್ಸ್ಟು ಪಂಡ್ರೋಟಿಯಿಂದ ನಾವು ಕಡಲೂರಿಂದ ಪಾಂಡಿಚೇರಿ ಇನ್ನೊಂದು 48 ಕಿಲೋಮೀಟರ್ಸ್ ಇದೆ. ಆರಾಮಾಗಿ ಬರ್ತಾ ಇದ್ದೀವಿ, ನೋ ಪ್ರಾಬ್ಲಮ್. ಒಳ್ಳೆ ಸರ್ವಿಸ್ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಲಾಂಗ್ ಜರ್ನಿ 350 ಕಿಲೋಮೀಟರ್ಸ್ ಮೇಲೆ ಇದೆ ಪಾಂಡಿಚೇರಿಗೆ. ಇವರು ಇದು ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಪ್ರತಿ ಊರಲ್ಲೂ ಒಂದು 10 ನಿಮಿಷ ಹಂಗೆ ಬ್ರೇಕ್ ಕೊಡ್ತಾ ಇದ್ದಾರೆ. ಬಟ್ ಒಳ್ಳೆ ಸರ್ವಿಸ್ ಅಂತ ಹೇಳ್ಬೋದು ಭಾರತಿ ಅವರಿಂದ. ಪಂಡ್ರೋಟಿ ಬಸ್ ಸ್ಟ್ಯಾಂಡು ನೋಡಿ ಯಾವ ಥರ ಇದೆ. 6 o'clock ಆಯಿತು. ಪಂಡ್ರೋಟಿ ಬಿಡ್ತಾ ಇದ್ದೀವಿ. ಮಳೆ ಸ್ಟಾರ್ಟ್ ಆಗ್ತಾ ಇದೆ.
ಪಾಂಡಿಚೇರಿಗೆ 42 ಕಿಲೋಮೀಟರ್ಸ್ ಇದೆ. ಆಯಿತು. ದಟ್ ಮ್ಯಾಕ್ಸಿಮಮ್ ಸರಿಯಾಗಿ ವ್ಯೂಸ್ ತೋರ್ಸೋಕ್ಕಾಗಲ್ಲ. ದಟ್ ಅಲ್ಲಿ ಮೈನ್ ಊರುಗಳು ಮಾತ್ರ ನೋಡೋಣ. 6:40 ಈಗ ಕಡಲೂರು ಬಂದಿದ್ದೀವಿ. ಮುಕ್ಕಾಲಾಯಿತು. ಈಗ ಕಡಲೂರು ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ.
ನಾವು ಎಂಟ್ರ್ ಆಗಿದ್ದೀವಿ ಪಾಂಡಿಚೇರಿ ಟೆರಿಟರಿ ಸ್ಟೇಟಲ್ಲಿ. ಯಾಕಂದರೆ ಯೂನಿಯನ್ ಟೆರಿಟರಿ ಪಾಂಡಿಚೇರಿ. ಸೊ ದಟ್ ಈ ಸಲ ತಮಿಳ್ನಾಡಿಂದ ಈಗ ಜಸ್ಟ್ ಪಾಂಡಿಚೇರಿ ಎಂಬ ಒಳಗಡೆ ಬಂದಿದ್ದೀವಿ. ಪಾಂಡಿಚೇರಿ ಎಂಟ್ರಿ ಆಗಿದ್ದೀವಿ. ಈಗ ಏನಂದರೆ ಪಾಂಡಿಚೇರಿ ಎಲ್ಲರೂ ಗೊತ್ತು, ಇಲ್ಲಿ ಎಲ್ಲರೂ ಗೊತ್ತು, ಸ್ಟಿಕ್ಕರೆಲ್ಲ ಸಿಕ್ ಬರ್ತಾ ಇದೆ. ಆಲ್ಮೋಸ್ಟ್ ಗೋವಾ ಲೆಕ್ಕ ಇದು ಯೂನಿಯನ್ ಟೆರಿಟರಿ. ಆಲ್ಮೋಸ್ಟ್ ಟ್ಯಾಕ್ಸಸ್ ಎಲ್ಲ ಪ್ರತಿಯೊಂದು ವೆಹಿಕಲ್ಸ್ ಮೇಲೆ ಹಾಕಿ ಪ್ರತಿಯೊಂದು ಇಲ್ಲಿ ಕಡಿಮೆ ಇರುತ್ತೆ. ಯಾಕಂದರೆ ಇದು ಆಲ್ಮೋಸ್ಟ್ ಯೂನಿಯನ್ ಟೆರಿಟರಿಯಲ್ಲಿ ಒಂದು ಪಾಂಡಿಚೇರಿ. ಬನ್ನಿ, ಈಗ 7:10 ಆಗ್ತಾ ಇದೆ. ಇನ್ನೊಂದು 50 ಮಿನಿಟ್ಸ್ ಜರ್ನಿ ಇರುತ್ತೆ ಅಷ್ಟೇ. 7:45ಗೆ ನಾವು ಪಾಂಡಿಚೇರಿ. ಟ್ರಾಫಿಕ್ ಜಾಸ್ತಿ ಇದೆ, ಈ ರೋಡು ತುಂಬ ಟ್ರಾಫಿಕ್ ಇದೆ. ಪಾಂಡಿಚೇರಿ ಸಿಟಿ ಬಂದ್ಬಿಟ್ಟಿದ್ದೀವಿ. ಟ್ರಾಫಿಕ್ ಅಂತೂ ಭಯಂಕರ ಇದೆ ಪಾಂಡಿಚೇರಿ ಸಿಟಿಯಲ್ಲಿ. ಬನ್ನಿ, ಬಸ್ ಸ್ಟ್ಯಾಂಡ್ ಎಲ್ಲ ಹೋಗ್ತೀವಿ. ಯಾವ ಥರ ಇದೆ ಪಾಂಡಿಚೇರಿ ನೈಟಲ್ಲಿ ವ್ಯೂ. ಅದೇ ಒಂದು ನಮ್ಮ ಬಾಕಿ ಬಸ್ಸಲ್ಲಿ ಇಲ್ಲಿ ಡೀಸೆಲ್ ಎಲ್ಲ ಕಡಿಮೆ ಇರುತ್ತೆ. ಸೊ ದಟ್ ಅವ್ರು ಇಲ್ಲಿ ನಿಲ್ಲಿಸಿದ್ದಾರೆ ಡೀಸೆಲ್ ಹಾಕ್ಸೋಕ್ಕೆ ಪಾಂಡಿಚೇರಿಯಲ್ಲಿ. ನೋಡಿ, ಪಾಂಡಿಚೇರಿಯಲ್ಲಿ ಡೀಸೆಲ್ ಹಾಕ್ಸ್ತಾ ಇದ್ದಾರೆ. 50 ಲೀಟರ್ಸು 150 ಲೀಟರ್ಸ್ ಹಾಕ್ತಾ ಇದ್ದಾರೆ. ಇದು 86 ರುಪೀಸು ಪರ್ ಲೀಟರ್ಗೆ. 86 ಇದು. ನಮ್ಮ ಬೆಂಗಳೂರಲ್ಲಿ 94 ಏನೋ ಇದೆ. ಟೋಟಲ್ 40,000 ರುಪೀಸ್ ಹಾಕಿದ್ದಾರೆ. ಡೀಸೆಲ್ 161 ಲೀಟರ್ಸು 86.47 ರುಪೀಸು ಲೀಟರು ಡೀಸೆಲ್ಲು. ಸೊ ಈಗ ಬಿಡ್ತಾ ಇದ್ದೀವಿ. ಆಲ್ಮೋಸ್ಟು 750 ಆಯಿತು. ಇನ್ನೊಂದು 5 ನಿಮಿಷ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಡ್ತೀವಿ. ಪಾಂಡಿಚೇರಿಗೆ ರೀಚ್ ಆಗೋದಕ್ಕೆ 750 ಆಗಿದೆ. ಇನ್ನೊಂದು 5 ನಿಮಿಷ. ಫ್ರೆಂಡ್ಸ್ ನೋಡಿ, ಪಾಂಡಿಚೇರಿ ರೀಚ್ ಆಗಿದ್ದೀವಿ. ಈಗಾಗಲೇ ಭಾರತಿ ಮೋಟಾರ್ ಸರ್ವಿಸ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮ್ಯಾನೇಜರ್ ಪಾಲನಿಯನ್ನ ಆಗಲಿ ಮತ್ತು ಅಸ್ಲಾಮನ್ನ, ಪ್ರತಿ ಸ್ಟಾಫು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಮುರಳಿಯನ್ನ ಮತ್ತು ಮನೋಹರನ್ನ ಪ್ಲಸ್ ಬಂದ್ಬಿಟ್ಟು ನಮ್ಮ ಜಗದೀಶ್ ಅವರು ಪ್ರತಿಯೊಬ್ಬರು ಸಪೋರ್ಟ್ ಕೊಟ್ಟಿದ್ದಾರೆ. ನಾವು ಇದೊಂದು ಲಾಂಗ್ ಜರ್ನಿ ಅಂತ ಹೇಳ್ಬೋದು. ಅಲ್ಲೋ ಅಪ್ರಾಕ್ಸಿಮೇಟ್ಲಿ ಒಂದು 350 ಕಿಲೋಮೀಟರ್ಸ್ ಬಂದಿದ್ದೀವಿ. ಯಾಕಂದರೆ ಬೆಳಗ್ಗೆ 10 o'clock ಸ್ಟಾರ್ಟ್ ಮಾಡಿದ ಜರ್ನಿ ಆಲ್ಮೋಸ್ಟ್ ಹತ್ರ 8 o'clock ಆಗ್ತಾಯಿದೆ ಬರೋ ಹೊತ್ತಿಗೆ. ಮತ್ತು ಇಲ್ಲಿ 9 o'clock ಬಿಡುತ್ತೆ. ಅಂದರೆ ಒಂದು ಒಳ್ಳೆಯ ಸರ್ವೀಸು ಹೇಳಬೇಕಂದ್ರೆ ಬ್ಯಾಂಗ್ಳೂರ್ ಟು ಪಾಂಡಿಚೇರಿ ರೂಟ್ ಕ್ಯಾರೇಜ್ ಬಸ್ಸಲ್ಲಿ. ಯಾಕಂದರೆ 3 ಸ್ಟೇಟ್ ಇಂಟರ್-ಸ್ಟೇಟ್ ಪರ್ಮಿಟ್ ಇರುತ್ತೆ. ಒಂದು ಬಂದ್ಬಿಟ್ಟು ಕರ್ನಾಟಕ, ತಮಿಳ್ನಾಡು ಮತ್ತು ಪಾಂಡಿಚೇರಿ ಸ್ಟೇಟು. ಇದು ಮಾರ್ನಿಂಗ್ 10 ಗಂಟೆಗೆ 9:50ಕ್ಕೆ ಕಲಾಶಪಲ್ಯ ಬಿಡುತ್ತೆ. ಮತ್ತು ಇಲ್ಲಿ ರೀಚ್ ಆಗೋ ಹೊತ್ತಿಗೆ 7:30 to 8 o'clock ಆಗುತ್ತೆ. ಮತ್ತು ಇಲ್ಲಿ ನೈಟ್ 9 o'clock ಬಿಡುತ್ತೆ. ಬೆಳಗ್ಗೆ 5 o'clock ಎಲ್ಲ ನಿಮಗೆ ಮಾರ್ಕೆಟ್ ಸೇರುತ್ತೆ. ಬನ್ನಿ, ಈ ಜರ್ನಿ ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಗಿತ್ತು. ಯಾಕಂದರೆ ಭಾರತಿ ಮೋಟಾರ್ ಸರ್ವಿಸ್ ಅವರು ಈ ಸರ್ವಿಸ್ನ ಆಲ್ಮೋಸ್ಟ್ ಅರೌಂಡ್ 45 ಇಯರ್ಸಿಂದ ರನ್ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಎಲ್ಲ ಸ್ಟಾಫು ಮತ್ತು ಟೀಮ್ಗೆ, ಭಾರತೀಯವರಿಗೆ. ಇದೊಂದು ಒಳ್ಳೆ ಸರ್ವಿಸನ್ನು ನಡೆಸ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಬನ್ನಿ, ಲಾಸ್ಟ್ ಎಂಡ್ ಆಫ್ ದ ಜರ್ನಿ ಬಸ್ ಸ್ಟ್ಯಾಂಡಲ್ಲಿ ಮುಗಿಸೋಣ. ಫೈನಲಿ ಪಾಂಡಿಚೇರಿ ಬಸ್ ಸ್ಟ್ಯಾಂಡ್ ಬಂದಿದೆ ಬಸ್ಸು. ಎಕ್ಸಾಕ್ಟಾಗಿ 8 o'clock ಆಯಿತು. ಮತ್ತೆ 9 o'clock ಎಲ್ಲ ಬಿಟ್ಬಿಡ್ತಾರೆ ಪಾಂಡಿಚೇರಿಗೆ. ತುಂಬ ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಅಣ್ಣ, ಉங்கள் பேருண்ணா?
சுமார் எவ்வளோ வருஷமா பாரதியில் வேலை பண்ணுறோம்? ஆனால் இந்த ரூட்டு இந்த பாரதி சர்வீஸு பாண்டிச்சேரிக்கு எவ்வளோ வருஷமா சர்வீஸ் ரன் ஆகுது சார்? ஒரு சுமார் ஒரு 50 வருஷமா 50 வருஷமா ஆகுது. ஆனால் இது ஃபர்ஸ்ட் ட்ரிப் எங்கே ஸ்டார்ட் பண்ணுறீங்க? என்ன டைமிங்? பெங்களூர்ல காலையில் முதல் செங்கல்ல காலையில் 9:40 டைம். ஓகேண்ணா. ஒசூர்ல 11:30. ஓகேண்ணா. திருவண்ணாமலை 3. ஓகேண்ணா. திருக்கோயிலூர்ல 4. ஓகேண்ணா. 7:45 7:50 பாண்டி பஸ் ஸ்டாண்டுக்கு வந்துடும். ஓகே. ரிட்டர்ன் 9:05 டைமுங்க. ஓகேண்ணா. விடிய காலம் 5 மணிக்கெல்லாம் பெங்களூர் போயிடும். 5 மணிக்கு போயிடும். ஓகே. ஆனால் உங்கள் கூட ட்ராவல் பண்ண ரொம்ப சந்தோஷமாக இருக்குது. ஏன்னா எல்லா ஸ்டாஃபு எல்லாருமே ரொம்ப நல்லா சப்போர்ட் பண்ணாங்க. நீங்கள் கேர் எடுத்துக்கிறீங்க பாருங்கள் டிரைவர்ஸை, அது ரொம்ப முக்கியம். ஏன்னா ஒரு பெரிய ஸ்தானத்துலேருந்து பார்த்துக்கிறீங்க பசங்களை, அது ரொம்ப இம்பார்ட்டண்ட்டு. ரொம்ப நன்றிண்ணா, உங்கள் கூட ட்ராவல் பண்ண ரொம்ப முக்கியம். ஆனால் டிக்கெட் ரேட் எவ்வளோண்ணா வருது பெங்களூர்? 350 ரூபாண்ணா. 350 ಓಕೆನಾ. ரொம்ப ನನ್ರಿನಾ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ನೋಡಿ 9 ಗಂಟೆಗೆ ಇಲ್ಲಿಂದ ಪಾಂಡಿಚೇರಿ ಬಂದು ಇವತ್ತು ಜರ್ನಿ ಮಾಡಿದ್ದೀವಿ. ತುಂಬ ಹ್ಯಾಪಿ ಆಯಿತು, ಖುಷಿ ಆಯಿತು. ಭಾರತಿ ಬಸ್ಸಲ್ಲಿ ಹೊಸ ಅಂದರೆ BS6 ಗಾಡಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಫಸ್ಟ್ ದಿವಸ ಬಂದಿದ್ದೀವಿ. ತುಂಬ ಖುಷಿ ಆಯಿತು ಭಾರತಿ. ಥ್ಯಾಂಕ್ ಯು ವೆರಿ ಮಚ್. ಐದು ನಿಮಿಷ ಆಯಿತು. ಈಗ ಬಿಡ್ತಾ ಇದ್ದಾರೆ ಭಾರತಿ ಪಾಂಡಿಚೇರಿಯಿಂದ. ಪಾಂಡಿಚೇರಿ ಟು ಬ್ಯಾಂಗ್ಳೂರು ಹೋಗುತ್ತೆ. ಗಾಡಿ ರೆಡಿ ಆಯಿತು. 9:05ಕ್ಕೆ ಇಲ್ಲಿ ಪಾಂಡಿಚೇರಿ ಬಸ್ ಸ್ಟ್ಯಾಂಡ್ ಬಿಡ್ತಾರೆ. ಸೇಮ್ ರೂಟು. ರೂಟು ಸೇಮ್ ಪಾಂಡಿಚೇರಿ, ಕಡಲೂರು, ಒಂಬತ್ತು ಕಾಲಿಗೆ ಬಿಡ್ತಾ ಇದ್ದಾರೆ. ಪಾಂಡಿಚೇರಿ 9:05ಕ್ಕೆ ಬಿಡ್ತಾ ಇದ್ದೀವಿ. ಸೇಮ್ ಕೃಷ್ಣಗಿರಿ, ತಿರುವಣ್ಣಾಮಲೈ ಎಲ್ಲ ಬೈಪಾಸ್ ಆಗುತ್ತೆ. ನೈಟ್ ಸಿಗ್ನಲ್ಲು.